ಅಡಿಕೆ ತೋಟ ಸಂಪೂರ್ಣ ಮಾಹಿತಿ. ಅಡಿಕೆ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಡಿಕೆ ತೋಟಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಸಿಗುತ್ತವೆ. ರೈತರಿಗೆ ಉತ್ತಮ ಆದಾಯ ನೀಡುವ ಬೆಳೆ ಆಗಿರುವುದರಿಂದ ಗ್ರಾಮೀಣ ಆರ್ಥಿಕತೆಯಲ್ಲಿ ಅಡಿಕೆ ಬೆಳೆ ಪ್ರಮುಖ ಪಾತ್ರ ವಹಿಸುತ್ತದೆ. ಅಡಿಕೆ ಬೆಳೆ ಎಂದರೇನು? ಅಡಿಕೆ ಎಂದರೆ ಅಡಿಕೆ ಮರದಲ್ಲಿ ಬೆಳೆಯುವ ಒಂದು ಹಣ್ಣು. ಇದನ್ನು ಸಾಮಾನ್ಯವಾಗಿ ಪಾನದಲ್ಲಿ ಬಳಸಲಾಗುತ್ತದೆ. ಅಡಿಕೆ ಮರವು ಎತ್ತರವಾಗಿ ಬೆಳೆಯುವ ಮರವಾಗಿದ್ದು ಸುಮಾರು 10 ರಿಂದ 20 ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ. ಇದರ ವೈಜ್ಞಾನಿಕ ಹೆಸರು ಅರೇಕಾ ಕ್ಯಾಟಚು. ಅಡಿಕೆ ತೋಟಕ್ಕೆ ಸೂಕ್ತವಾದ ಹವಾಮಾನ. ಅಡಿಕೆ ಬೆಳೆ ಬೆಳೆಯಲು ತೇವಾಂಶ ಇರುವ ಹವಾಮಾನ ಬಹಳ ಮುಖ್ಯ. ವರ್ಷಕ್ಕೆ ಸುಮಾರು 1500 ರಿಂದ 2500 ಮಿಲಿಮೀಟರ್ ಮಳೆ ಬೇಕಾಗುತ್ತದೆ. ಉಷ್ಣಮಂಡಲ ಹವಾಮಾನ. ಸೂಕ್ತ ನೀರು ಸರಿಯಾಗಿ ದೊರೆಯುವ ಪ್ರದೇಶ ಉತ್ತಮ. ಕರ್ನಾಟಕದಲ್ಲಿ ಮಲ್ನಾಡ್ ಪ್ರದೇಶದಲ್ಲಿ ಅಡಿಕೆ ತೋಟಗಳು ಹೆಚ್ಚು ಕಂಡುಬರುತ್ತವೆ. ಅಡಿಕೆ ತೋಟದ ನೆಡುವ ವಿಧಾನ. ಅಡಿಕೆ ತೋಟ ಮಾಡಲು ಮೊದಲು ಉತ್ತಮ ಗುಣಮಟ್ಟದ ಸಸಿಗಳನ್ನು ಆಯ್ಕೆ ಮಾಡಬೇಕು. 2.7 ಮೀಟರ್ ಅಥವಾ 3 ಮೀಟರ್ ಅಂತರದಲ್ಲಿ ಸಸಿಗಳನ್ನು ನೆಡಬೇಕು. ಗೊಬ್ಬರ ಹಾಗೂ ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಸರಿಯಾದ ನೀರಾವರಿ ವ್ಯವಸ್ಥೆ ಇರಬೇಕು. ಅಡಿಕೆ ತೋಟದ ನಿರ್ವಹಣೆ. ಅಡಿಕೆ ತೋಟದಲ್ಲಿ ಉತ್ತಮ ಉತ್ಪಾದನೆ ಪಡೆಯಲು ನಿರ್ವಹಣೆ ಮುಖ್ಯ. ನಿಯಮಿತವಾಗಿ ನೀರು ಹಾಕುವುದು, ಗೊಬ್ಬರ ಹಾಕುವುದು, ಕೀಟ ಮತ್ತು ರೋಗಗಳಿಂದ ರಕ್ಷಣೆ ಮಾಡುವುದು, ತೋಟವನ್ನು ಸ್ವಚ್ಛವಾಗಿಡುವುದು. ಅಡಿಕೆ ಬೆಳೆ ನೀಡುವ ಲಾಭ. ಅಡಿಕೆ ತೋಟವು ರೈತರಿಗೆ ಉತ್ತಮ ಆದಾಯ ನೀಡುವ ಬೆಳೆ. ವರ್ಷಕ್ಕೆ ಉತ್ತಮ ಉತ್ಪಾದನೆ, ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ, ದೀರ್ಘಕಾಲದ ಬೆಳೆ, 20 ರಿಂದ 30 ವರ್ಷಗಳವರೆಗೆ ಸಮಾಪ್ತಿ. ಅಡಿಕೆ ತೋಟವು ರೈತರಿಗೆ ಆರ್ಥಿಕವಾಗಿ ಬಹಳ ಸಹಾಯಕವಾಗಿರುವ ಬೆಳೆ. ಸರಿಯಾದ ಹವಾಮಾನ, ಉತ್ತಮ ನಿರ್ವಹಣೆ ಮತ್ತು ಸಮಯಕ್ಕೆ ಸರಿಯಾದ ಕಾಳಜಿ ನೀಡಿದರೆ ಅಡಿಕೆ ಬೆಳೆ ರೈತರಿಗೆ ಉತ್ತಮ ಆದಾಯ